ಈಗ ಸಮಯ 8:15. ಇವತ್ತು ಯಾಕೋ ಬಸ್ಸೇ ಬರಲಿಲ್ಲ. ಅಂದರೆ ಆರನ್ ಇನ್ನೂ ಹಾಗೇ ಇಲ್ಲ, ಏನು ಹಂಗೆ ಹೋಯ್ತೋ ಗೊತ್ತಿಲ್ಲ. ನೋಡಿದಂಗೆ. ಸೊ ಗೊಲ್ರಟ್ಟೆಗೆ ಇನ್ನೂ ಹೋಗಿಲ್ಲ ಬಸ್ಸು. ಎಲ್ಲೋ ಏನೋ ಮಿಸ್ ಹೊಡಿತೈತಿ ಇವತ್ತು. ಬಸ್ ಬರುತ್ತೋ ಹೆಂಗೋ ಅಂತಂದು. ಯಾಕೆಂದರೆ ನಿನ್ನೆ ಮಧ್ಯಾಹ್ನ ನೀವು ನೋಡಿದ್ದೀರಾ ನಿನ್ನೆ ವೀಡಿಯೋದಲ್ಲಿ. ಸೊ KSRTC ಬಸ್ಸಿಗೆ ಬಂದೆ. ಮಧ್ಯಾಹ್ನ ಟ್ರಿಪ್ಪಲ್ಲಿ ಆ ಬಸ್ ಬಂದಿರಲಿಲ್ಲ. ಸೊ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಯಾವುದಕ್ಕೂ ಗೊತ್ತಾಗುತ್ತೆ. ಸೊ ಬಸ್ಸು ಐತೋ ಇಲ್ವೋ ಅಂತಂದು. ಇವತ್ತಂತೂ ಕಾಲೇಜ್ ರೆಡಿ ಆಗಿದ್ದೀನಿ, ಕಾಲೇಜಿಗಂತೂ ಹೋಗಬೇಕು. ಕೂಡ ಹಾಕೊಂಡಿಲ್ಲ, ಯಾಕೆಂದರೆ ವಾಚು ನಿನ್ನೆ ವಿಡಿಯೋ ನೋಡಿದೆ ಹಿಂಗೆ ನಿಮಗೆ ಗೊತ್ತಾಗಿರುತ್ತೆ ವಾಚ್ ಎಲ್ಲಿ ಹೋಗೈತೆ. ಇವತ್ತು ಯಾಕೋ ಬಸ್ ಇಲ್ಲ ಅನ್ನಿಸ್ತೈತೆ, ಯಾಕೆಂದರೆ 8:20 ಬಂದೈತೆ ಆಲ್ರೆಡಿ ಟೈಮು. ಅಂದರೂ ಬಸ್ಸು ಇನ್ನೂ ಒಳರಾಟಕ್ಕೂ ಹೋಗಿಲ್ಲ. ಅಲ್ಲಿ ಹೋಗಿ ಬರಬೇಕು ಮತ್ತೆ ರಿಟರ್ನು, ಇನ್ನೂ ಬಂದಿಲ್ಲ. ನೋಡೋಣ, ಫಸ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಬಸ್ ಐತೆ ಹಂಗಂತ ಕನ್ಫರ್ಮ್ ಆಗುತ್ತೆ. ಆಲ್ರೆಡಿ 8:20 ಇವತ್ತು ಡ್ರೈವರ್ ಚೇಂಜು ಆಗಿದ್ದರಿಂದ ಇವತ್ತು ಬಸ್ಸು 8:20 ನಮ್ಮೂರಿಗೆ ಬಂದಿದ್ದು. ಸೊ ಇನ್ನು ಇವಾಗಿನ ಗೊಲ್ರಟ್ಟೆಗೆ ಹೋಗ್ತಾಯಿತ್ತು ನೋಡ್ರಿ. ಸೊ ನಾನು ಫಸ್ಟು ಬೇಗನೆ ಹತ್ಕೊಂಡ್ಬಿಟ್ಟೆ. ಇವತ್ತು ಗೊಲ್ರಟ್ಟೆಗೆ ಹೋಗ್ಬೇಕಾದ್ರೆ ಹತ್ಕೊಂಡೆ, ಯಾಕೆಂದರೆ ಮತ್ತೆ ಸೀಟ್ ಸಿಗಲ್ಲ. ಇವತ್ತು ಬೇರೆ ಲೇಟಾಗಿ ಬಂದೈತೆ, ಫುಲ್ ರಶ್ ಆಗುತ್ತೆ ಅಂತ ಗೊತ್ತಿತ್ತು. ಇವತ್ತು ಸೀಟಂತೂ ಸಿಕ್ತು, ಆದರೆ ಎಂಥ ಸೀಟ್ ಸಿಕ್ಕಾಯ್ತು ನೋಡ್ರಿ. ಈ ಸೀಟಲ್ಲಿ ಗ್ಲಾಸೇ ಇಲ್ಲ. ಸೊ ಇದು ಗ್ಲಾಸ್ ಇಲ್ಲೋದ್ರಿಂದ ಅಂತೂ ಗಾಳಿ ಫುಲ್ಲು ಹೊಡಿತಿತ್ತು. ಇಲ್ಲಿ ನೋಡ್ರಿ, ಕೂದಲೆಲ್ಲ ಫುಲ್ಲು ಹಾರಾಡತ್ತಿದ್ವು. ನ್ಯಾಚುರಲ್ ಏರು, ಏರ್ ಹಿಡಿಸ್ತಾರಲ್ಲ ಶಾಪಲ್ಲಿ, ಸಲೂನಲ್ಲಿ, ಕಟಿಂಗ್ ಶಾಪಲ್ಲಿ ಏರ್ ಹಿಡಿಸ್ತಾರಲ್ಲ, ಇದು ನ್ಯಾಚುರಲ್ ಏರು. ಸೊ ಗೆಳೆಯರೆ, ಈ ಗ್ಲಾಸೇ ಇಲ್ಲ ಇದು ಸೈಡಿಂದ ಒಂದು. ಡೈಲಿ 9:05 ಅಥವಾ 9 ಗಂಟೆ 10 ನಿಮಿಷಕ್ಕೆ ಬರ್ತೀವಿ ಬಸ್ಸು. ಇವತ್ತು 9:15 ಬಂತು ಗುರು. ಸೊ 9:15 ಫುಲ್ ಲೇಟ್ ಆಗಿತ್ತು. ಅಲ್ಲೇನು ಹೋಗ್ತಿದ್ದಾರಲ್ಲ ಆ ಅಣ್ಣ, ನಾನು ವೀಡಿಯೋ ನೋಡ್ತಾರಂತೆ, ಚೆನ್ನಾಗಿ ಮಾಡ್ತೀಯ ಕಣೋ ಮಾಡು ಅಂತಂದು ಪ್ರೋತ್ಸಾಹಿಸಿದರು. ಸೊ ಹಿಂಗೇನೋ ಒಂದು ಹೇಳಿದರೆ ನಮ್ಮ ವ್ಯೂವರ್ಸು ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರಾದರೂ ಆಯಿತು. ಸೊ ಯಾರಿಗೇ ಆಗಲಿ, ಒಬ್ಬ ಯೂಟ್ಯೂಬರಿಗೆ ಇದಕ್ಕಿಂತ ಇನ್ನೊಂದು ಗುರು. ಸೊ ತುಂಬ ಖುಷಿ ಆಗುತ್ತೆ, ಹಿಂಗೆ ಚೆನ್ನಾಗಿ ಮಾಡ್ತಿದ್ಯಾ ಕಂಟಿನ್ಯೂ ಮಾಡು ಅಂತ ಹೇಳಿದಾಗ. ಸೊ ಅಲ್ಲಿಂದ ಸೀದಾಗ ಬಂದು ಜಯದೇವ ಕ್ಯಾಂಟೀನಿಗೆ ಬಂದೆ. ಇವತ್ತು ಏನು ತಗೊಂಡೆ ಅಂತಂದರೆ, ಇವತ್ತು 3 ಇಡ್ಲಿ 2 ವಡೆ ತಗೊಂಡೆ. ಟೈಮ್ ಆಗಿಬಿಟ್ಟಿತ್ತಲ್ಲ, ಆಲ್ರೆಡಿ 9:15 ಸೊ ಬೇಗ ತಿನ್ನಬೇಕಾಗಿತ್ತು, ಯಾಕೆಂದರೆ ಟೈಮ್ ಇಲ್ಲ. ಅದಕ್ಕಾಗಿಯೇ ಬೇಗ ತಿಂದು ಇಲ್ಲಿಂದ ಹೋಗಬೇಕು. ಕರೆಕ್ಟಾಗಿ ನಾನು ಗಾಂಧಿ ಸರ್ಕಲ್ ಹತ್ರ ನಡ್ಕೊಂಬರ್ತಾಯಿದ್ದೆ, ನಮ್ಮ ಸರ್ದೇ ಬೈಕ್ ಸಿಕ್ತು. ಸೊ ಸರ್ರು ಕೂಡ ಕಾಲೇಜಿಗೆ ಹೋಗ್ತೀರಾ ಸರ್, ನಾನು ಬರ್ತೀನಿ ಅಂತಂದೆ. ಹೊತ್ಕೊಳ್ಳಪ್ಪ ಅಂದರು. ಸೊ ಇವರು ಫಿಸಿಕ್ಸ್ HOD ಮಂಜುನಾಥ್ ಸರ್ರು. ಸೊ ಇವ್ರದ್ದು ಬೈಕ್ ಸಿಕ್ತು, ಸೀದಾ ಕಾಲೇಜ್ ಹತ್ರಕ್ಕೆ ಬಂದೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅಂದರೆ ಎಷ್ಟೊತ್ತಾಗಿತ್ತಪ್ಪ ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ ಅಂತಂದರೆ 9:15. ಸೊ ಮಿಸ್ಸು ಇವತ್ತು ಲೇಟಾಗಿ ಬಂದರು, ಹಂಗಾಗಿ ನಾನು ಬಚಾವಾದೆ. ಏನಾದ್ರು ಬೇಗ ಬಂದಿದ್ದಿದ್ರೆ ಬೈಸ್ಕೊಂಡ್ಬಿಡ್ತಿದ್ದೆ. ನಂದೇನು ಪ್ರಾಬ್ಲಮ್ ಇಲ್ಲ, ನಾನು ಮಾಮೂಲಿಯಾಗಿ 9:35 40 ವರ್ಷತ್ತಿಗೆ ಕಾಲೇಜಿಗೆ ರೀಚ್ ಆಗ್ತಿದ್ದೆ ಡೈಲಿ. ಆದರೆ ಇವತ್ತೇ ಲೇಟು, ಯಾಕೆಂದರೆ ಬಸ್ ಲೇಟು ಮತ್ತು ತಿಂಡಿ ತಿಂದಿದ್ದು ಲೇಟು. ಸೊ ಕಾಲೇಜ್ ಹತ್ರಕ್ಕೆ ಬಂದು ಕಾಲೇಜ್ ಒಳಗೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ 9:15 ಏನಾಗಿತ್ತು. 9:15 9:50 ಆಗಿತ್ತು. ಇವತ್ತು ವಾಚ್ ಇಲ್ಲ ಕರೆಕ್ಟಾಗಿ ಟೈಮ್ ತೋರಿಸೋಣ ಅಂತಂದರೆ ವಾಚು ಶೆಲ್ಲು ನಿಂತೋಗ್ಬಿಟ್ಟೈತೆ. ನನ್ನ ಅದೃಷ್ಟ ಮಿಸ್ಸು ಇನ್ನೂ ಬಂದಿರಲಿಲ್ಲ. ಇದೇನಿದು ಕೆಮ್ಮು ಅಂತ ಬರ್ದೈತೆ, ಕೆಮಿಸ್ಟ್ರಿನ ಅಂತ ಕೇಳ್ತೀರಾ? ಇದು ಕೆಮಿಸ್ಟ್ರಿ ಅಲ್ಲ, ಇದು ಯಾವುದೋ ಬೇರೆದು. ಮಿಸ್ಸು ಇನ್ನೂ ಬಂದಿರಲಿಲ್ಲ. ಇನ್ನೂ ವಾಚಾಗಿ ಟೈಮ್ ತೋರ್ಸೋಣ ಅಂದರೆ ಫೋನ್ ಬರೀ ವಾಚಿನ ತಗೆ ಹೋಗುತ್ತೆ. ಆ ವಾಚಿನ ಕತೆ ಮುಗಿಯಿತು, ಯಾಕೆಂದರೆ ಆ ವಾಚ್ ಶೆಲ್ ನಿಂತೋಯ್ತು. 2 hours later 2 ಪೀರಿಯಡ್ಗಳಿದ್ದು, 2 ಪೀರಿಯಡ್ ಮುಗಿಸ್ಕೊಂಡು 3ನೇ ಪೀರಿಯಡ್ಡು ಫ್ರೀ ಇತ್ತು ನಮಗೆ. ಸೊ ಆವಾಗ ನಾವು ಈಗ ಎಲ್ಲಿಗೆ ಹೋಗ್ತಿರೋದಪ್ಪ ಅಂತಂದರೆ, ಈಗ TV ಸರ್ಕಲಲ್ಲಿರುವಂಥ ಸಹನಾ ಸ್ಟುಡಿಯೋಗೆ. ಯಾಕೆಂತಂದರೆ ನಮ್ಮ ಮೇಡಮ್ ಅವರು ಇವತ್ತೇನು ಫಸ್ಟ್ ಪೀರಿಯಡ್ ಇತ್ತಲ್ಲ, ಸೊ ಆ ಮೇಡಮ್ ಅವರು ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ಗೆ ಹೋಗ್ತಿದ್ದಾರಂತೆ. ಸೊ ಹಂಗಾಗಿ ಒಂದು ಗಿಫ್ಟ್ ಕೊಡುವ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ವಿ. ಸೊ ಹಂಗಾಗಿ ಸ್ಟುಡಿಯೋಗೆ ಬಂದಿದ್ವಿ, ಒಂದು ಫೋಟೋ ಫ್ರೇಮ್ ಮಾಡ್ಸೋಣ ಅಂತಂದು. ಸೊ ಎಷ್ಟು ಏನು ಅಂತ ಕೇಳ್ಕೊಂಡು ಇವಾಗ ಸೀದಾ ಕಾಲೇಜಿಗೆ ಹೋಗಬೇಕು. ಎಷ್ಟಂತ ಅಂದರೆ 400 + 400 800 ರೂಪಾಯಿ. ಒಂದು ದೊಡ್ಡ ಫ್ರೇಮು 800 ರೂಪಾಯಿ ಹೇಳಿದರು. ಸೊ ಅದಕ್ಕೆ ಫೋಟೋ ಎಲ್ಲ ರೆಡಿ ಮಾಡ್ಕೋಬೇಕು. ಕ್ಲಾಸಿಗೆಲ್ಲ ಬಂಕ್ ಹಾಕೆಲ್ಲ ಬಂದಿಲ್ಲ. ಇವತ್ತು 3ನೇ ಪೀರಿಯಡ್ ಫ್ರೀ ಪೀರಿಯಡ್ ಇದ್ದಿದ್ದರಿಂದ ನಾವು ಬಂದಿದ್ದು. 2 hours later ಸಮಯ ಎಷ್ಟಪ್ಪ ಅಂತಂದರೆ, ಕರೆಕ್ಟಾಗಿ ನಾವಿವಾಗ ನಡ್ಕೊಂಬರ್ತಿರುವಂಥ ಟೈಮು 2:15 ಆಗಿತ್ತು ಇಲ್ಲಿ ಬರೋ ಅಷ್ಟೊತ್ತಿಗೆ.
ಸೊ ಇಲ್ಲೇ ನೋಡ್ತಿದ್ರೆ ನಾವು ತಾಲೂಕ್ ಆಫೀಸ್ ಹತ್ರ ಹೊಸದುರ್ಗದವರಾಗಿದ್ರೆ ಗೊತ್ತಾಗಿರುತ್ತೆ. ತಾಲೂಕ್ ಆಫೀಸ್ ಹತ್ರ ನಡ್ಕೊಂಬರ್ತಿದ್ವಿ, ಟಿ ಬಿ ಸರ್ಕಲ್ ನಿಯರು. ಯಾಕೆ ಅಂದರೆ ಓಡಾಡ್ಕೊಂಬಂದ್ವಿ ಇವತ್ತು ಬಸ್ ಸಿಗುತ್ತೆ ಹೆಂಗೆ ಅಂತಂದು. ಕರೆಕ್ಟಾಗಿ ನಾವು ಟಿ ಬಿ ಸರ್ಕಲಿಗೆ ಬಂದ್ವಿ. ಮೊನ್ನೆ ಸಿಕ್ಕಿತ್ತಲ್ಲ ಸೇಮ್ ಬಸ್ಸು, ಸಿದ್ದರಾಮೇಶ್ವರ ಬಸ್ ಸಿಕ್ತು. ಸೊ ಇಲ್ಲಿಂದ ಸೀದಾ ಈ ಬಸ್ಸಿಗೆ ಹತ್ಕೊಂಡ್ಬಿಟ್ರೆ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡ್ತೀವಿ. ಇದು ಕರೆಕ್ಟಾಗಿ 2 ಗಂಟೆ 15 ನಿಮಿಷಕ್ಕೆ ಬರ್ತಿತ್ತು ಟಿ ವಿ ಸರ್ಕಲ್ಗೆ. ನಾನು ಒಂದ್ಸತಿ ಈ ಬಸ್ಸಲ್ಲಿ ಹೋಗಿದ್ದೆ, ಇವತ್ತು 2:20ಕ್ಕೆ ಬಂತು. ಹಾಗಾಗಿ ಸೀದಾ ಬಂದ್ವಿ. ಇವನಿಗೆ ಭಾರಿ ಅರ್ಜೆಂಟ್ ಇತ್ತು ಇವತ್ತು ಬಸ್ಸು. ಇವಾಗ 2:30ಕ್ಕೆ ಬಸ್ ಬಿಟ್ಟರೆ ಬೇರೆ ಬಸ್ ಇರಲಿಲ್ಲ ಅಂತ. ಹಂಗಾಗಿ ನಮ್ಮ ಕರಿಯಪ್ಪ ಇಲ್ಲಿಂದ ಇಳಿದು ಓಡೋದ. ಈ ಬಸ್ ಬಿಟ್ಟರೆ ಬೇರೆ ಬಸ್ ಇಲ್ಲ ಅಂತಂದು. ಸೊ ನನಗೆ ಕೂಡ ಬಸ್ ಇತ್ತು, 2:30 ಬಸ್ಸು ಹೋಯ್ತೋ ಹೆಂಗೆ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಏಕೆಂದರೆ ಮತ್ತು ಈ ಬಸ್ ಬಿಟ್ಟರೆ ನನಗೂ ಬಸ್ ಇಲ್ಲ, 3:15ವರೆಗೂ ಬಸ್ ಇಲ್ಲ. ಸೊ 3:15 ಆ ಬಸ್ ಬರೋ ಅಷ್ಟೊತ್ತಿಗೆ. ಹಂಗಾಗಿ ಫಸ್ಟು ಬಂದೆ. ಇವನು ಅವ್ರವ್ರ ಕಡೆ ಬಸ್ಸು ಹುಡುಕೊಂಡು ಅವನು ಹೋದ. ಸೊ ನಾನು ಕೂಡ ಇಲ್ಲಿ ನಮ್ಮ ಬಸ್ ಐತೆ ಹಂಗಂತ ನೋಡೋಣ ಅಂತ ಬಂದೆ. ನಮ್ದು ಇಲ್ಲಿ ಐತೆ ನೋಡ್ರಿ ತಮ್ಮಣ್ಣ, ಬೆಳಗ್ಗೆ ಬಂದಿದ್ದ ಬಸ್ಸೇ ಮಧ್ಯಾಹ್ನನೂ ಕೂಡ ಈ ಬಸ್ಸು ಇತ್ತು. ಆದರೆ ನನಗೆ ಆವಾಗ ಒಂದು ಫ್ಲ್ಯಾಶ್ ಆಯಿತು, ಏನಂತಂದರೆ ಮನೆಯಲ್ಲಿ ಯಾರೂ ಇಲ್ಲ, ಅಂದರೆ ಎಲ್ಲ ಊರಿಗೆ ಹೋಗಿದ್ದಾರೆ, ಚಿತ್ರದುರ್ಗಕ್ಕೆ ಹೋಗಿದ್ದಾರೆ. ಹಂಗಾಗಿ ತಿಂಡಿ ತಿಂದೇ ಹೋಗ್ಬೇಕೀಗ, ಇಲ್ಲಾಂದರೆ ಮನೆಗೆ ಎಂಥದ್ದು ಇರೋಲ್ಲ. ಮತ್ತೋಗಿ ಮತ್ತೆ ಮಾಡಬೇಕು, ಇಲ್ಲಾಂದರೆ ಆಂಟಿ ಕೇಳಬೇಕು, ಮತ್ತು ಅವರು ಮಾಡಿಲ್ಲ ಅಂದರೆ ಮತ್ತೆ ತೊಂದರೆ ಆಗ್ತವೆ ಅಂತಂದು ಮತ್ತೆ ಇಲ್ಲೇ ನಿಂತ್ಕೊಂಡೆ. A few moments later. ಇವತ್ತು ನಾನು ಕರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಬಂದೆ, ಹೊಸದುರ್ಗ ಬಸ್ ಸ್ಟ್ಯಾಂಡಿಗೆ. ಸೊ ಬಸ್ಸು ಕೂಡ ಬಿಡ್ತು, ಆದರೆ ಬಸ್ಸಿಗೆ ಹೋಗಂಗಿಲ್ಲ ಈಗ ನಾನು. ಯಾಕಪ್ಪ ಅಂತಂದರೆ ಮನೆಯಲ್ಲಿ ಅಮ್ಮ ಅಪ್ಪ ಯಾರೂ ಇಲ್ಲ. ಮನೆಗೆ ಹೋದರೆ ಊಟ ಎಂಥದ್ದು ಇರಲ್ಲ, ಸುಮ್ಮನೆ ಯಾಕೆ ರಿಸ್ಕು, ಇವಾಗ ಊಟ ಮಾಡಿನೇ ಹೋಗಬೇಕು. ಸೊ ಹಂಗಾಗಿ ಬಸ್ಸು ಹೊರಟ್ರೂ ಇವತ್ತು ಹೋಗಿಲ್ಲ ನಾನು. ಅಲ್ಲಿಂದ ಓಡಾಡ್ಕೊಂಬಂದ್ವಿ, ಬಸ್ ಸಿಗುತ್ತೆ ಅಂತ. ನನಗೆ ಗೊತ್ತೇ ಇಲ್ಲ ಇವತ್ತು ಊರಿಗೆ ಹೋಗಿದ್ದಾರೆ ಅಂತಂದು. ಸೊ ನನಗೆ ಗೊತ್ತೇ ಇಲ್ಲ, ಓಡ್ಕೊಂಬಂದ್ವಿ ನಾನು ನನ್ನ ಫ್ರೆಂಡು. ಸೊ ಬಸ್ಸು ಸಿಕ್ತು, ಆದರೆ ಬಸ್ಸಿಗೆ ಇವತ್ತು ಹೋಗಂಗಿಲ್ಲ. ಏನಾದ್ರು ತಿನ್ಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಮನೆಗೆ ಹೋದರೆ ಮತ್ತೆ ಉಪವಾಸ ಇರಬೇಕಾಗುತ್ತೆ. ಸುಮ್ಮನೆ ಯಾಕೆ. ಇವಾಗ ಜಯದೇವ ಕ್ಯಾಂಟೀನ್ ಓಪನ್ ಇದೆಯಾ ಇಲ್ಲ ಅಂತ ಫಸ್ಟ್ ನೋಡಬೇಕು. ಅದು ಓಪನ್ ಇಲ್ಲ ಅಂದರೆ ಮತ್ತೆ ಬೇರೆ ಹೋಟ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಹಂಗಾಗಿ ಇವಾಗ ಸೀದಾ ಜಯದೇವ ಕ್ಯಾಂಟೀನ್ ಹತ್ರಕ್ಕೆ ಹೋಗಬೇಕು. ಸೊ ಇವತ್ತು ತಿಂಡಿ ತಿಂದೆ ಹೋದರೆ ಆಯಿತು ಅಂತಂದು ಸೀದಾ ಮತ್ತೆ ಜಯದೇವ ಕ್ಯಾಂಟೀನಿಗೆ ಬಂದೆ ಮಧ್ಯಾಹ್ನ. ಸೊ ಇಲ್ಲಿ ಅಂತೂ ಫುಲ್ಲು ರಶ್ ಅಂದರೆ ರಶ್ಶು. ಮಧ್ಯಾಹ್ನದ ಹೊತ್ತಂತೂ ನಿಂತ್ಕೊಳಕ್ಕೆ ಜಾಗ ಇರಲ್ಲ ಇಲ್ಲಿ. ಮೊದಲೇ ಚಿಕ್ಕ ಹೋಟ್ಲು, ಇಲ್ಲಂತೂ ನಿಂತ್ಕೊಳಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಇವತ್ತು ಟೈಮ್ ಇದ್ದಿದ್ದರಿಂದ ಆರಾಮಾಗಿ ತಿಂದು ಹೋಗೋಣ ಅಂತಂದು ಅರ್ಧ ವಾಂಗಿಬಾತು 2 ವಡೆ ತಗೊಂಡೆ. ಇನ್ನೂ ಇಡ್ಲಿ ತಿನ್ನೋಣ ಅಂದ್ಕೊಂಡೆ, ಆದರೆ ಟೈಮ್ ಇರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಸೀದಾ ಬಂದರೆ ಇಲ್ಲಿ ಯಾವುದೋ ಬೇರೆ ಬಸ್ ಬಂದುಬಿಡೋದ. ಸೊ ನಮ್ಮದು ಮಾಮೂಲಿ SLNS ಬಸ್ ಬರ್ತಿತ್ತು, ಆದರೆ ಈ ಬಸ್ ಬಂತು ಇವತ್ತು. ಯಾವುದೋ ಹೊಸದುರ್ಗ ಟು ಚಿತ್ರದುರ್ಗ, ಮಡಿಕೆರೆ, HD ಪುರ, UP ಹಳ್ಳಿ. ಸೊ ಇದೇ ನಮ್ಮೂರು ಲೈನಿನ ಬಸ್ಸು. ಇದು ಯಾವುದೋ ಹೊಸ ಬಸ್ ಬಂದೈತಲ್ಲ ನಮ್ಮ ಲೈನಿಗೆ ಅಂತ ನೋಡೋಣ ಅಂತ ಸೀದಾ ಹತ್ಕೊಂಡೆ. ಈ ಬಸ್ಸಲ್ಲಿ ಸೀಟ್ ಸಿಕ್ತು, ಫ್ರಂಟಲ್ಲೇ ಸೀಟ್ ಸಿಕ್ತು. ಸೊ ಬಸ್ ಅಂತೂ ಫುಲ್ ಖಾಲಿ ಅಂದರೆ ಖಾಲಿ ಗುರು. ಅಂದರೆ ಇನ್ನೂ ಫುಲ್ ಆಗಿರಲಿಲ್ಲ, ಇನ್ನೂ ಟೈಮ್ ಇತ್ತು. ಕರೆಕ್ಟಾಗಿ 3 ಗಂಟೆ 15 ನಿಮಿಷಕ್ಕೆ ಬಸ್ಸು ಬಸ್ ಸ್ಟ್ಯಾಂಡಿಗೆ ಬಂದಿತ್ತು. ಸೊ ಅಲ್ಲಿಂದ ಸೀದಾ ನಾನು ಒಂದು ಕಬ್ನಾಲ್ ಕುಡ್ಕೊಂಬರೋಣ ಅಂತ ಒಂದು ಲೋಟ ಕಬ್ನಾಲ್ನ ತೊಗೊಂಡೆ. ಸೊ ಕಬ್ನಾಲ್ ಕುಡ್ದು ಇವಾಗ ಸೀದಾ ಬಸ್ಸಿಗೆ ಹೋಗಬೇಕು. ಕರೆಕ್ಟಾಗಿ ಈ ಬಸ್ಸು 3:15ಕ್ಕೆ ಬಿಡ್ತು. ಈ ಬಸ್ಸು ಹೇಳ್ಬೇಕಂತಂದರೆ ಈ ಬಸ್ ಬರ್ತಿರಲಿಲ್ಲ, ಇದು ಯಾವುದೋ ಬೇರೆ ಲೈನಿನ ಬಸ್ಸು ನಮ್ಮ ಲೈನಿಗೆ ಬಂದ್ಬಿಟ್ಟೈತೆ. ಆದರೂ ಚೆನ್ನಾಗೈತೆ ಮಿನಿ ಬಸ್ಸು. ಸೊ ಇಲ್ಲಿಂದ ನಮ್ಮೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಯ್ತಪ್ಪ ಅಂದರೆ 4:15ಗೆ ಈ ಬಸ್ಸು ನಮ್ಮೂರಿಗೆ ರೀಚ್ ಆಗಿದ್ದು. ಸೊ SLNS ಬಸ್ ಬರಬೇಕಾಗಿತ್ತು, ಅದ್ರ ಬದಲು ರಾಮೇಶ್ವರ ಇದು ಯಾವುದೋ ಹಳದಿ ಕಲರು ಮಿನಿ ಬಸ್ ಬಂದುಬಿಟ್ಟೈತೆ. ಸೊ ಇದು ದುರ್ಗ ಟು ಹೊಸದುರ್ಗ ಓಡಾಡ್ತಿದ್ದಿದ್ದು ಬಸ್ಸು. ಅಂದರೆ ಇಲ್ಲಿ ನಮ್ಮ ಲೈನ್ ಮೇಲೆ ಓಡಾಡ್ತಿರ್ಲಿಲ್ಲ, ಇದು ಯಾವುದೋ ಬೇರೆ ಲೈನ್ ಮೇಲೆ ಓಡಾಡ್ತಿತ್ತು. ಆದರೆ ಇವತ್ತು ನಮ್ಮ ಲೈನಿಗೆ ಬಂದೈತೆ. ಯಾವ್ಯಾವ ಬಸ್ ಬರ್ತಾವೋ ಅದರಲ್ಲಿ ಓಡಾಡ್ತಿರೋದು. ಹೊಸ ಬಸ್ಗಳು ಬರಲಿ, ಚೆನ್ನಾಗಿರುತ್ತೆ. ಬರೀ ಅದೇ ಹೋಗಿದ್ದ ಬಸ್ಸಲ್ಲೇ ಬಂದಿದ್ದ ಬಸ್ಸಲ್ಲೇ ನಮಗೂ ಬೋರ್ ಹೊಡಿತೈತೆ. ಈಗ ಫೈನಲಿ 2.5 ಲೀಟ್ರು ನೀರು ಕುಡ್ದಂಗೆ ಆಯ್ತು ಇವತ್ತು. ಸೊ ಬೆಳಗ್ಗೆಯಿಂದ 2 ಸತಿ ನೀರು ತುಂಬ್ಕೊಂಡಿದ್ದೀನಿ ಕಾಲೇಜಲ್ಲಿ ಮತ್ತು ಜಯದೇವ ಕ್ಯಾಂಟೀನಲ್ಲಿ. ಸೊ 2.5 ಲೀಟ್ರು. ಸೊ ಇವತ್ತಂತೂ ಫುಲ್ಲು ನೀರು ಅಂದರೆ ನೀರು ಕುಡಿತಿದ್ದೀನಿ, ಯಾಕೆಂದರೆ ಫುಲ್ ಬಾಯಾರಿಕೆ ಆಗ್ತಾಯಿದೆ. 1 hour later. ಈಗ ಸಮಯ ಸರಿಯಾಗಿ 7 ಗಂಟೆ. ಸೊ ಈಗ ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತಂದರೆ ನಮ್ಮ ಅಪ್ಪ ಅಮ್ಮ ಇವತ್ತು ಚಿತ್ರದುರ್ಗಕ್ಕೆ ಹೋಗಿದ್ರು. ಬಸ್ನ ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲಿ ಅಂತಂದರೆ ಬರ್ತಿದ್ರಂತೆ, ನಾನು ಜಸ್ಟ್ ಮಿಸ್ ಆಗಿಬಿಡೈತಿ ಚಿತ್ರಹಳ್ಳಿಯಲ್ಲಿ. ಸೊ ಹಂಗಾಗಿ ಇವಾಗ ಹೋಗಿ ಕರ್ಕೊಂಬರ್ಬೇಕು. ಅಂದರೆ ದುರ್ಗಕ್ಕೆ ಯಾವಾಗ ಕರ್ಕೊಂಬರ್ಬೇಕು ಅಂತಲ್ಲ. ಸೊ ಇಲ್ಲೇ ನಮ್ಮೂರ ಪಕ್ಕದಲ್ಲಿ ಒಂದು 5-6 ಕಿಲೋಮೀಟ್ರ್ ಇಲ್ಲ, ಅದು ಉಪ್ಪರ್ಗನಹಳ್ಳಿ ಅಂತ ಒಂದು ಊರಿದೆ. ಸೊ ಹತ್ತಿರದಲ್ಲೇ ಅಲ್ಲಿಗೆ ಹೋಗಿ
ಅಲ್ಲಿಗೆ ಬಸ್ ಬರುತ್ತಂತೆ, ಆ ಬಸ್ಸಿಗೆ ಬಂದಿದ್ದಾರೆ ಇವರು. ಸೊ ಇವಾಗ ಅಲ್ಲಿ ಹೋಗಿ ಕರ್ಕೊಂಡು ಬರಬೇಕು. ಟೈಮ್ ಆಗ್ಬಿಟ್ಟೈತೆ, ಅವರು ವೇಟಿಂಗು. ನಾನೀಗಾಗಿ ಇವಾಗ ಹೋಗಿ ಕರ್ಕೊಂಡು ಬರಬೇಕು. ಏನಪ್ಪ ಅಂತಂದರೆ ಕತ್ಲು ಒಬ್ಬನೇ ಬರ್ತಾನೆ ಅಂತ ಅವರು ಒಂಥರ ಇರುತ್ತಲ್ಲ ಭಯ. ಸೊ ಹಂಗಾಗಿ ಮೆಲ್ಲಕ್ಕೆ ಬಾ ಅಂತ ಫೋನ್ ಮಾಡಿದರು. ಅದಕ್ಕಾಗಿ ನಾನು ಮೆಲ್ಲಕ್ಕೆ ಹೋಗ್ತಿದ್ದೀನಿ, ಹೋಗಿ ಕರ್ಕೊಂಬರ್ಬೇಕು. ಸೊ ಇಲ್ಲಿ ಈ ರೋಡಾಗೆ ಏನು ಹೋಗ್ದೇನೋ ಆಗಿಲ್ಲ, ಯಾಕೆಂದರೆ ರೋಡ್ ಭಾರಿ ಚೆನ್ನಾಗೈತೆ. ಸೊ ಎಲ್ಲ ಟಾರ್ ರೋಡು, ಮೊದಲು ಥರ ಎಲ್ಲ ಕಲ್ಲು ರೋಡು ಎಲ್ಲ ಇಲ್ಲ, ಇರಲಿಲ್ಲ. ಸ್ವಲ್ಪ ಏರ್ ಹೊಡ್ಕೊಂಡು ಇವಾಗ ಹೊರಟಿದ್ದೀನಿ. ಇಲ್ಲಿ ಏನೋ ಕೆಲಸ ಮಾಡ್ದವ್ರು ನೋಡ್ರಿ, ಇಲ್ಲಿ JCB ಕೆಲಸ ಮಾಡ್ತೈತೆ. JCB ಏನೋ ದೊಗಿತೈತಲ್ಲ, ಏನೋ ಕೆಲಸ ನಡೀತಾ ಇದೆ. ಸೊ ಇವಾಗ ಹೋಗ್ಬೇಕು, ಹೋಗಿ ಕರ್ಕೊಂಬರ್ಬೇಕು. ವಾಪನೇ ಹೋಗ್ತಿರೋದು, ಮತ್ತೆ ನನ್ನ ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ, ಯಾಕೆಂದರೆ ಆ ಕಡೆಯಿಂದ 3 ಬರಬೇಕಾಗುತ್ತೆ. ಹಂಗಾಗಿ ಇವಾಗ ರೋಡ್ ಏನು ಭಾರಿ ಚೆನ್ನಾಗಿದ್ದಾವೆ, ಎಲ್ಲೂ ಕೂಡ ಗುಂಡಿ ತಗ್ಗು ಇಲ್ಲ, ಆರಾಮಾಗಿ ಸಿಂಗಲ್ ರೋಡು ಹೋಗ್ತಾ ಇರೋದೆ. ಸೊ ಜಾಸ್ತಿ ಗಾಡಿಗಳು ಇರಲಿಲ್ಲ ಈ ರೋಡಲ್ಲಿ. ಇನ್ಯಾವ ಗಾಡಿ ಬರ್ತವೆ, ಇದೇನೇನು ಹೈವೇ ರೋಡ. ಸೊ ಅಲ್ಲಿ ಇಲ್ಲಿ ಎಂದೋ ಒಂದೊಂದು ಗಾಡಿ ಬರ್ತವೆ, ಯಾವಾಗೋ ಒಂದೊಂದು, ಅಂದರೆ ಯಾವಾಗೋ ಒಂದೊಂದು ಅಂದರೆ 5 ನಿಮಿಷಕ್ಕೊಂದು 10 ನಿಮಿಷಕ್ಕೊಂದು. ಸೊ ಫುಲ್ಲು ಟ್ರಾಫಿಕ್ ಇರೋಲ್ಲ. ಸೀದಾ ಬಂದು ಕರ್ಕೊಂಡು ಸೀದಾ ಹೊರಟೆ. ಸೊ 10 ನಿಮಿಷ, ಇಲ್ಲಿಂದ ಏನು ದೂರ ಇಲ್ಲದು. ಅಂದರೆ ಇಲ್ಲೇ ಬರ್ತಿದೆಯಲ್ಲ, ಈ ಬಸ್ಸಲ್ಲಿ ಬಂದಿದ್ದಾರೆ ಅಂತೇನಲ್ಲ, ಆಲ್ರೆಡಿ ಬಂದಿದ್ದರು ನಮ್ಮ ಅಪ್ಪ ಅಮ್ಮ. ಸೊ ಈ ಬಸ್ ಇವಾಗ ಹೋಯ್ತಲ್ಲ, ಆ ಬಸ್ಸಲ್ಲೇನಲ್ಲ, ಆಲ್ರೆಡಿ ಬಂದಿದ್ದರು. ಇವಾಗ ಆಲ್ರೆಡಿ ಕರ್ಕೊಂಡು ಇವಾಗ ಸೀದಾ ನಮ್ಮೂರ ಕಡೆಗೆ ಹೋಗಬೇಕು. ಟೈಮು ಆಲ್ರೆಡಿ 8 ಗಂಟೆ ಆಗಕ್ಕೆ ಬಂದಿತ್ತು ಹೋಗೋಷ್ಟೊತ್ತಿಗೆ, ಏಕೆಂದರೆ ಇನ್ನೂ ಊಟ ಬೇರೆ ಮಾಡಿರಲಿಲ್ಲ. ನನಗಂತೂ ಹೊಟ್ಟೆ ಹಸುವಾಗಿತ್ತು. ಸೊ ಮಧ್ಯಾಹ್ನ ಬರೀ ವಾಂಗಿಬಾತ್ ತಿಂದಿದ್ದು ಇವತ್ತು. ಹೊಟ್ಟೆ ಫುಲ್ಲು ಹಸಿತಾ ಇತ್ತು, ಏನು ಕೂಡ ತಿಂದಿರಲಿಲ್ಲ. ಫಾಸ್ಟ್ ಫುಡ್ ಬೇರೆ ತಿನ್ನೋಂಗಿಲ್ಲಲ್ಲಪ್ಪ, ಬೇಕ್ರಿ ಐಟಮ್ ತಿನ್ನಂಗಿಲ್ಲ, ಫಾಸ್ಟ್ ಫುಡ್ ತಿನ್ನಂಗಿಲ್ಲ ಈ ರೂಲ್ಸ್ ಪ್ರಕಾರ. A few moments later. ಇವತ್ತಿನ ರಾತ್ರಿ ಡೇಟು ಪಲಾವು, ಹಂಗೆ ಮೊಸರು ಬಜ್ಜಿ. ಈಗ ಸಮಯ ಸರಿಯಾಗಿ 8:15. ಸೊ ಇವಾಗ ನಾನು ದೇವಸ್ಥಾನದವ್ರಿಗೆ ಹೋಗ್ಬೇಕು, ಯಾಕೆಂದರೆ ಇವತ್ತು ಕಾರ್ತಿಕ ಐತೆ. ನಮ್ಮ ಆಂಟಿ ಅದು, ನಮ್ಮದಲ್ಲ, ನಮ್ಮದು ನಾಳೆ. ಸೊ ಏನಪ್ಪ ಇದು ಕಾರ್ತಿಕ ಅಂತಂದರೆ, ಅದು ಒಂಥರ ಮಿನಿ ಹಬ್ಬ ಇದ್ದಂಗೆ ನಮ್ಮೂರಾಗೆ. ಅಂದರೆ ಒಂದೊಂದು ಮನೆಗೆ 1 ಅಥವಾ 2-3 ಮನೆಗಳಿಗೆ ಕಾರ್ತಿಕ ಅಂತ ಕೊಡ್ತಾರೆ. ಸೊ ಆ 2-3 ಮನೆಯವರು ಹೋಗಿ ದೇವಸ್ಥಾನ ಹತ್ರ ದೀಪ ಹಚ್ಚಿ ಪೂಜೆ ಮಾಡಿಸ್ಕೊಂಬರ್ಬೇಕು, ಇದೇ ಕಾರ್ತಿಕ. ಸೊ ಇದು ಇವತ್ತು ನಮ್ಮ ಆಂಟಿಯವ್ರಿಗೆ, ಅಂದರೆ ನಮ್ಮ ಆಂಟಿಯವ್ರಿಗೆ ಕೊಟ್ಟಿರೋದು ಇವತ್ತು. ಅದಕ್ಕಾಗಿಯೇ ಎಲ್ಲ ಪೂಜೆಗೆ ಹೋಗಿದ್ದಾರೆ, ನಾನೇ ಲೇಟು. ಸೊ ಇವಾಗಿನೂ ಊಟ ಮಾಡಿ ನಾನು ಇವಾಗ ಹೋಗ್ಬೇಕು. ಹೋಗಿ ದೀಪಗಳನ್ನ ಹಚ್ಚಿ ಒಂದು ಪೂಜೆ ಮಾಡಿಸ್ಕೊಂಡು ಬರೋಣ. ನಿಮಗೂ ತೋರಿಸ್ತೀನಿ ಏನು ಪೂಜೆ ಅಂತಂದು. ನೋಡಿದ್ದೀರಲ್ಲ ನಮ್ಮೂರು ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಸೊ ಇವಾಗ ಹೋಗಬೇಕು ಸೀದಾ ದೇವಸ್ಥಾನಕ್ಕೆ. ನಾನು ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಆಲ್ರೆಡಿ ಕಾರ್ತಿಕ ಮುಗಿದೋಗಿತ್ತು. ಸೊ ಇಲ್ಲೇ ನೋಡ್ತಿದ್ರೆ ಆಲ್ರೆಡಿ ದೀಪಗಳೆಲ್ಲ ಆಲ್ರೆಡಿ ಹಚ್ಚಿದ್ರು. ಸೊ ಇಲ್ಲಿ ನೋಡ್ರಿ, ಆಲ್ರೆಡಿ ದೀಪಗಳೆಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಬಂದಿದ್ದೆ ಲೇಟ್ ಇಲ್ಲಿಗೆ, ಯಾಕೆಂತಂದರೆ ಊಟ ಮಾಡಿರಲಿಲ್ಲ ನಾನು. ಅದಕ್ಕಾಗಿಯೇ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಬಂದೆ. ಇಲ್ಲಿ ನಮ್ಮ ಟಾಮಿ ಕೂತ್ಕೊಂಡಿದ್ದ, ಎಲ್ಲ ಆಲ್ರೆಡಿ ಪೂಜೆ ಮುಗಿಸಿ ಕೂತ್ಕೊಂಡಿದ್ರು ನೋಡ್ರಿ. ದೀಪ ಎಲ್ಲ ಹಚ್ಚಿಟ್ಟಿದ್ದಾರೆ, ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು. ನಾನೇ ಇವತ್ತು ಲೇಟಾಗಿ ಬಂದು ದೇವರೇ ಬೇಗ ಹೊಂದಿಕೆ ಆಗಲಿ. ಆಲ್ರೆಡಿ 990 ಆಗೈತೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಬೇಗ ಹೊಂದಿಕೆ ಆಗಲಿ. ಸೊ ಇವತ್ತು ದೇವ್ರನ್ನ ಹೊಳ್ಸಿದ್ರು ಇವತ್ತು. ಸೊ ಸ್ವಲ್ಪ ಜನಕ್ಕೆ ಕಟ್ಲೆ ಮಾಡೋದಿತ್ತು, ಅದಕ್ಕಾಗಿಯೇ ದೇವ್ರನ್ನ ಹೊಳ್ಸಿದ್ರು. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಸಮಯ 10:30. ಈಗ 5 ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾಯಿತು. ಸೊ 4 ಲೀಟ್ರ್ ನೀರು, ಅದು ಏನಾಗ್ಬಿಟ್ಟೈತಂದರೆ 4 ಲೀಟ್ರ್ ನೀರು ಕುಡಿಬಾರ್ದು ಅಂತ ಒಬ್ಬೊಬ್ರು ಹೇಳ್ತಾರೆ. ಸೊ ಜಾಸ್ತಿ ನೀರು ಕುಡಿಬಾರ್ದು, ನಮಗೆ ಬಾಯಾರಿಸ್ದಾಗ ಮಾತ್ರ ನೀರು ಕುಡಿಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಸೊ ಏನಂತಂದರೆ, ನೀವು ನೀರು ಹೆಂಗೆ ಪ್ರಾಕ್ಟೀಸ್ ಮಾಡಿರ್ತೀರೋ ಹಂಗೆ. ಇವಾಗ 4 ಲೀಟ್ರ್ ನೀರು ಕುಡಿಯೋದು ಹೆಂಗೆ ಐತಲ್ಲ, ಸೊ ಅದು ನಾನು ಎಣಿಸ್ಲಿಲ್ಲ ಅಂದರೂ ಡೈಲಿ 4 ಲೀಟ್ರ್ ಜಾಸ್ತಿನೇ ನೀರು ಕುಡಿದಿರ್ತೀನಿ. ಸೊ ಹಂಗೆ
ಪ್ರಾಕ್ಟೀಸ್ ಹೆಂಗೆ ಮಾಡ್ತೀವೋ ಹಂಗೆ. ಸೊ ಗೆಳೆಯರೆ, ಇವತ್ತು 5 ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತು ಬೆಳಗ್ಗೆನೇ ವರ್ಕೌಟ್ ಮಾಡಿದ್ದೆ. ಸೊ ಆದರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ಟೋರೇಜ್ ಪ್ರಾಬ್ಲಮ್ಮು. ಸೊ ಸ್ಟೋರೇಜ್ನ ಕಡಿಮೆ ಮಾಡಿದ್ರೂ ಇದು ಜಾಸ್ತಿ ಆಗ್ತಾನೆ ಇರುತ್ತೆ. ಇರಲಿ, ಸೊ ನೆಕ್ಸ್ಟ್ ದಿನಗಳಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಣ ವೀಡಿಯೋಗಳಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.